Happy Diwali to all. ಹಲೋ ಎವ್ರಿ ಒನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ಹೊಸ ವ್ಲಾಗ್ಗೆ ಎಲ್ಲರಿಗೂ ಸ್ವಾಗತ. ತುಂಬ ಲೇಟಾಗಿ ಈ ವ್ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಅಂದರೆ ಈ ವ್ಲಾಗ್ ಬಂದು ದೀಪಾವಳಿ ಹಬ್ಬ ಸೆಲೆಬ್ರೇಷನ್ ಹೇಗೆ ಮಾಡಿದ್ವಿ ಅಕ್ಕ ಮನೇಲಿ ಅಂತ ಈ ವ್ಲಾಗ್ನ ಅಪ್ಲೋಡ್ ಮಾಡ್ತಾ ಇರೋದು. ಮಾರ್ನಿಂಗೇ ಅಕ್ಕ ಎಲ್ಲನೂ ಅಂದರೆ ತಿರುಗಿ ದಿನನೇ ಎಲ್ಲ ತೊಗೊಬಂದು ರೆಡಿ ಮಾಡಿ ಇಟ್ಕೊಂಡಿದ್ರು ಎರಡನೇ ಅಕ್ಕ. ಆ್ಯಂಡ್ ಇವಾಗ ಸೀರೆನ ಉಡಿಸ್ತಾ ಇದ್ದೀವಿ. ಕೆಳಗಡೆ ಫಸ್ಟ್ ಬಾಕ್ಸ್ನ ಇಟ್ಟು ಅದ್ರ ಮೇಲೆ ಒಂದು ಬಿಂದಿಗೆ ಥರ ಇಟ್ಟಿದ್ದಾರೆ ಸ್ಟೀಲಿಂದು, ಸೊ ದ್ಯಾಟ್ ಅದರ ಮೇಲೆ ಗ್ರಿಪ್ಪಾಗಿ ಕೂರುತ್ತೆ ಅಂತ ಅನ್ನೋ ರೀಸನಿಗೆ ಕೆಳಗಡೆ ಬಾಕ್ಸು ಅದರೊಳಗೆ ಬಿಂದಿಗೆನ ಇಟ್ಟು ಅದ್ರ ಮೇಲೆ ಕಳಸನ ಕೂರಿಸೋದು, ಅದು ಶೇಕ್ ಆಗೋದಿಲ್ಲ. ಸೊ ಇದು ಹೇಗೆ ಮಾಡ್ಕೊಂಡಿದ್ದೀವಿ ಅಂತ ಅಂದರೆ ಬ್ಲೌಸಿಂದು ಅಂದರೆ ಕೈ ಮಾಡೋದಿರುತ್ತಲ್ಲ ಲಕ್ಷ್ಮೀ ದೇವಿಗೆ, ಅದನ್ನು ಪೇಪರಲ್ಲಿ ರೋಲ್ ಮಾಡಿ ಬ್ಲೌಸಿನ ಪೀಸ್ ಏನಿರುತ್ತಲ್ಲ ಅದನ್ನು ಪೇಪರಲ್ಲಿ ರೋಲ್ ಮಾಡಿ ಇದನ್ನು ಲಕ್ಷ್ಮಿಗೆ ಕೈಯಾಗಿ ನಾವು ಮಾಡೋದು. ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ಹಾಗೂ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕೂಡ ಪ್ರೆಸ್ ಮಾಡಿ, ಸೊ ದ್ಯಾಟ್ ನಾನು ಹಾಕೋ ವಿಡಿಯೋಸ್ ಫಸ್ಟ್ ನೀವು ನೋಡ್ತಾ ಇರ್ಬೋದು ಎಷ್ಟೆಲ್ಲ ಮೆಸ್ಸಿ ಆಗಿದೆ ಮನೆ ಅಂತ. ಫಸ್ಟು ಲಕ್ಷ್ಮೀನ ಕೂರಿಸಿ ಅದಾದಮೇಲೆ, ಏಕೆಂದರೆ ಅದು ಮುಹೂರ್ತ ಎಲ್ಲ ಇರುತ್ತಲ್ಲ, ಸೊ ದ್ಯಾಟ್ ಅದಕ್ಕೋಸ್ಕರನೇ ಬೇಗನೆ ಕೂರಿಸ್ಬೇಕು ಲಕ್ಷ್ಮೀನ. ಇವಾಗೆಲ್ಲ ಸೀರೆ ಎಲ್ಲ ಉಡಿಸ್ತಾ ಇದ್ದೀವಿ. ಸೀರೆ ಅದು ಸಾಫ್ಟ್ ಇದ್ದಿದ್ದ ಕಾರಣ ಅದು ಕೂರ್ತಿರ್ಲಿಲ್ಲ. ಹೇಗೋ ಮಾಡಿ ಥ್ರೆಡ್ ಎಲ್ಲ ಹಾಕಿ ಕೂರಿಸಿದ್ದೀವಿ. ನೋಡ್ಬೋದು ಇವಾಗ ಕೈ ಪ್ರಿಪೇರ್ ಮಾಡಿದ್ದೀವಿ. ಫಸ್ಟ್ ಅದನ್ನು ಹಾಕಿದ್ದೀವಿ, ಅದಾದ ನಂತರ ನಾವು ಸ್ಯಾರಿನ ಉಡಿಸೋದು ಅಂತ. ಅದು ಗೋವಾ ಮಾಸ ಸರಿ ಕಟ್ಬಾರ್ದು ತನಕ. ಈ ಕಡೆ ಹೊರಗಡೆ ಅಕ್ಕ ಹಟ್ಟಿ ಕೂರಿಸೋಕೆ ಅಂತ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಬೇಗ, ಯಾಕಂದರೆ ಸಂಜೆ ಒಳಗೆ ಕೂರಿಸ್ಬೇಕಲ್ಲ. ಸೊ ಮತ್ತು ಇಲ್ಲಿ ಒಳಗಡೆ ಬಂದು ಫೋಮ್ ಇತ್ತು, ಅದಕ್ಕೂ ಲೈಕ್ ಸರಸ್ವತಿ, ಲಕ್ಷ್ಮಿ ಮತ್ತು ಗಣಪತಿದು ಮೂರ್ತಿನ ಇಡೋದಕ್ಕೆ ಫೋಮಲ್ಲಿ ಫ್ಲವರಿನ ಡೆಕೋರೇಷನ್ ಎಲ್ಲ ಮಾಡ್ತಾ ಇದ್ದಾರೆ ಎಲೆ ಇಟ್ಟು, ಸೊ ದಟ್ ಇಟ್ ಲುಕ್ಸ್ ಗುಡ್ ಅಂತ ಒಂಥರ ಮಂಟಪ ಥರ ಮಾಡ್ತಾ ಇದ್ದಾರೆ ಅಕ್ಕ ಇಲ್ಲಿ. ಅದಾದಮೇಲೆ ಸ್ವೀಟ್ಸ್ ಎಲ್ಲ ಇಡಬೇಕಲ್ಲ, ಇದೆಲ್ಲ ಪ್ರಿಪೇರ್ ಮಾಡಿರೋದು ನನ್ನ ಎರಡನೇ ಅಕ್ಕನೇ ಮನೇಲೇ ಕುತ್ಕೊಂಡು ಟೈಮ್ ಕೊಟ್ಟು ಪ್ರಿಪೇರ್ ಮಾಡಿರೋದು. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿತ್ತು, ಯಮ್ಮಾಗಿತ್ತು ಅಂತಲೇ ಹೇಳ್ಬೋದು. ಎಲ್ಲದನ್ನು ಕೂಡ ಅಲ್ಲಿ ಲಕ್ಷ್ಮಿ ಕೆಳಗಡೆ ಎಲ್ಲ ಇಡಬೇಕಲ್ಲ ಸ್ವೀಟ್ ಎಲ್ಲ ಅರೇಂಜ್ ಮಾಡಿ, ಸೊ ಅದಕ್ಕೋಸ್ಕರ ಇಲ್ಲಿ ಸಿಲ್ವರ್ ಪ್ಲೇಟ್ಗಳಲ್ಲಿ ಅದನ್ನೆಲ್ಲ ಮಾಡಿರೋ ಎಲ್ಲ ಐಟಮ್ಸನ್ನು ಕೂಡ ಹಾಕಿ ಇಡ್ತಾ ಇದ್ದೀವಿ. ಅದು ಫುಡ್ಡಿಗೆ ಏನು ಅಂದರೆ ಚಕ್ಲಿ ಆಗಿರ್ಬೋದು, ನಿಪ್ಪಟ್ಸು ಮತ್ತು ಏನಂತಾರೆ ಕರ್ಜಿಕಾಯಿಗೆ ಅದೆಲ್ಲ ಮೆತ್ತಗಾಗಬಾರ್ದು ಅಂತ ಹೇಳ್ಬಿಟ್ಟು ಅದ್ರ ಮೇಲೆ ರ್ಯಾಪರ್ನ ಮಾಡ್ತಾಯಿದ್ದೀವಿ, ಸೊ ದಟ್ ಪ್ರಿಸರ್ವ್ ಆಗಿರುತ್ತೆ, ಏನೂ ಕೂಡ ಇನ್ಸೆಕ್ಟ್ಸನ್ನು ಅದ್ರ ಮೇಲೆ ಕೂರೋದಿಲ್ಲ ಅಂತ. ಈ ಥರ ರ್ಯಾಪರ್ ಮಾಡಿದ್ರೆ ಸೊ ಪ್ರಿಸರ್ವ್ ಆಗಿರುತ್ತೆ, ನಾವು ಎಷ್ಟು ದಿನ ಬೇಕಾದರೂ ಅದನ್ನು ಹಂಗೆ ಇಟ್ಟು ಯೂಸ್ ಮಾಡ್ಬೋದು, ಆ ರೀತಿ ಇರುತ್ತೆ. ಅಂದರೆ ಫುಡ್ ಫ್ರೆಶ್ ಆಗಿರುತ್ತೆ ಅನ್ನೋದಕ್ಕೋಸ್ಕರ ಈ ರ್ಯಾಪರ್ನ ಯೂಸ್ ಮಾಡ್ತೀವಿ. ಅದು ಏನು ಅಂತ ನನಗೆ ಆ ರ್ಯಾಪರ್ ನೇಮ್ ಗೊತ್ತಿಲ್ಲ, ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಓಕೆನಾ. ಪ್ರತಿಯೊಂದು ಸ್ವೀಟ್ ಐಟಮ್ಸ್ ಆಗಿರ್ಬೋದು ಮತ್ತು ಫುಡ್ ಐಟಮ್ಸಿಗೆಲ್ಲ ಇದೇ ರೀತಿ ರ್ಯಾಪರ್ನ ಮಾಡಿ ಇಟ್ಟಿದ್ದೀವಿ. ಆ್ಯಂಡ್ ಈಗ ಬಂದವರಿಗೆ ಅರಿಶಿನ ಕುಂಕುಮ ಜೊತೆ ಕೊಡ್ತೀವಲ್ಲ, ಸೊ ಅದನ್ನು ಕೂಡ ಈ ರೀತಿಯೇ ರ್ಯಾಪರ್ ಮಾಡಿ ಕೊಟ್ಟಿರೋದು, ಅದನ್ನು ಕೂಡ ಹಾಕಿದ್ದೀನಿ ಕ್ಲಿಪ್ಪಿಂಗ್ಸು, ನೋಡ್ಬೋದು. ಫುಲ್ ವಿಡಿಯೋ ನೋಡಿ ಸೊ ಹೇಗೆ ಮಾಡಿದ್ವಿ ಅನ್ನೋದು ನಿಮಗೆ ಒಂದು ಐಡಿಯಾ ಬರುತ್ತೆ. ತುಂಬಾ ಚೆನ್ನಾಗಾಗಿತ್ತು, ಡೆಕೋರೇಷನ್ ಆಗಿರ್ಬೋದು, ಈ ರೀತಿ ಫುಡ್ ಐಟಮ್ಸ್ ಆಗಿರ್ಬೋದು ಎಲ್ಲ ಇಟ್ಟಿದ್ದೆಲ್ಲ ಓವರಾಲ್ ಲಾಸ್ಟಿಗೆ ನೀವು ನೋಡ್ಬೋದು ಯಾವ ರೀತಿ ಕಾಣುತ್ತೆ ಲಕ್ಷ್ಮೀ ದೇವಿ ಪೂಜೆ ಅಂತ. ನಿಜ ಬೇಗ ಸಿಗೋದೆ ಏನೋ ಒಂದು ಮಾಡ್ತೀನಿ ಸುಮ್ಮನೆ ಇರೋಣ ಅಂತ.
ಎಲ್ಲ ಆಗಿದ್ಮೇಲೆ ಹೊರಗಡೆ ರಂಗೋಲಿ ಬಿಡಿಸ್ಬೇಕಲ್ಲ, ಆಫ್ಕೋರ್ಸ್ ಅದಿಲ್ಲದೆ ಕಂಪ್ಲೀಟ್ ಆಗೋದಿಲ್ಲ ಹಬ್ಬ. ಯಾವುದೇ ಹಬ್ಬ ಆಗಲಿ ಮನೆ ಮುಂದೆ ರಂಗೋಲಿ ಬಿಡ್ದಲೆ ಏನೂ ಕೂಡ ಕಂಪ್ಲೀಟ್ ಆದಂಗೆ ಅನಿಸಲ್ಲ. ಸೊ ಈ ರೀತಿ ಇನೋವೇಟಿವ್ ಆಗಿ ಒಂದು ರಂಗೋಲಿನ ಅಕ್ಕ ಬಿಡಿಸಿದ್ರು. ತುಂಬಾ ಚೆನ್ನಾಗಿದೆ ಅಲ್ಲ. 2 ಆನೆ, ಅದರ ನಡುವೆ ಒಂದು ಕಮಲದ ಹೂವು ಅಂತಲೇ ಹೇಳ್ಬೋದು, ಮತ್ತು 2 ದೀಪಗಳು ತುಂಬಾ ಬ್ಯೂಟಿಫುಲ್ಲಾಗಿ ಬಂದಿತ್ತು. ಹೇಗೆ ಕಾಣಿಸ್ತಿದೆ ಅಂತ ಹೇಳಿ. ಓಕೆ, ರಂಗೋಲಿ ಎಲ್ಲ ಬಿಡಿಸಾಗಿ ಮೇಲೆ ಬಂದವರಿಗೆ ಅರ್ಶಿನ ಕುಂಕುಮ ಕೊಡೋದಕ್ಕೆ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಇಲ್ಲಿ ಬ್ಲೌಸಿನ ಪೀಸು ಮತ್ತು ತೆಂಗಿನಕಾಯಿ, ಬನಾನ ಆಗಿರ್ಬೋದು, ಫ್ಲವರ್ ಆಗಿರ್ಬೋದು, ಉಡಾಕಿ ಸಾಮಾನು ಅಂತಾರಲ್ಲ, ಸೊ ಆ ರೀತಿ ಬಂದವರಿಗೆ ಟೋಟಲ್ 5 ಕೊಡೋದು 5 ಮೆಂಬರ್ಸಿಗೆ ಅಂತ ಹೇಳಿ ಈ ರೀತಿ ಪ್ರಿಪೇರ್ ಮಾಡ್ತಾ ಇರೋದು. ಇದಕ್ಕೂ ಕೂಡ ರ್ಯಾಪರ್ ಮಾಡಿದ್ದೀವಿ. ಅದನ್ನು ಕೂಡ ಅದು ಲುಕ್ಕಿಂಗ್ ನೈಸ್ ಅಂತ ಅನಿಸುತ್ತೆ ಆ ರೀತಿ ರ್ಯಾಪನ್ನು ಮಾಡಿದ್ರೆ, ಅದಕ್ಕೋಸ್ಕರ ರ್ಯಾಪರ್ ಮಾಡಿದ್ದೀವಿ. ಇದನ್ನು ಕೂಡ ದೇವಿ ಮುಂದೆ ಇಟ್ಟು ಪೂಜೆ ಮಾಡಿ, ಅದನ್ನು ಕೂಡ ಸಮೇತ ಪೂಜೆ ಮಾಡಿ ಇಟ್ಟಿದ್ದೀವಿ ನಾವು. ಈ ರೀತಿ ಪ್ರತಿಯೊಂದನ್ನು ಜೋಡಿಸಿ ಎಲ್ಲದನ್ನು ನೀಟಾಗಿ ಮಾಡಿರೋದು ಈ ಸಲ ಅಕ್ಕ. ಅಂದರೆ ಪ್ರತಿ ಸಲವೂ ನೀಟಾಗಿ ಮಾಡೋದು, ಬಟ್ ಏನೋ ಒಂಥರ ಖುಷಿ ಅಲ್ಲ ಮನೇಲಿ ಈ ರೀತಿ ಮಾಡಬೇಕಾದ್ರೆ. ಇಷ್ಟೆಲ್ಲ ಎಫರ್ಟ್ ಹಾಕಿ ಅಷ್ಟು ಜನ ಬಂದಾಗ ಚೆನ್ನಾಗಿ ಮಾಡಿದ್ದೀರಾ ಅಂದರೆ ಅದು ಒಂಥರ ಖುಷಿ ಆಗುತ್ತೆ. ಸೊ ಆ ರೀತಿ ಇಟ್ಟಾಗಿ ಮೇಲೆ ಬಂದು ಅರ್ಶಿನ ಕುಂಕುಮನ ಕೊಡ್ತಾ ಇದ್ದಾರೆ ಬಂದವರಿಗೆ. ಹೊರಗಡೆ ಹೋಗಿದ್ವಿ, ಸೊ ರಾತ್ರಿ ಮನೆಗೆ ಅಲ್ಲಿ ಈ ಥರ ಆಕಾಶ ಬುಟ್ಟಿ ನೋಡಿದ್ವಿ, ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು. ನೀವು ಆಕಾಶ ಬುಟ್ಟಿ ಬಿಡ್ತೀರಾ ದೀಪಾವಳಿಗೆ ಅಥವಾ ಬೇರೆ ಹಬ್ಬಕ್ಕೆ ಯಾವುದಕ್ಕಾದ್ರು ಬಿಡ್ತೀರಾ? ಅದು ನೋಡ್ತಾ ಇರ್ಬೋದು. ನಾನು ಈ ರೀತಿ ಕಾಣಿಸ್ತಾ ಇದ್ದೆ, ಈ ರೀತಿ ರೆಡಿಯಾಗಿದ್ದೆ. ಅಟ್ಟಿ ಎಲ್ಲ ಕೂರಿಸಾಗಿ ಮೇಲೆ ಅಕ್ಕ ದೀಪ ಎಲ್ಲ ಹಚ್ಚಿದ್ರು. ದೀಪ ಎಲ್ಲ ಹಚ್ಚಿ ಪ್ರತಿಯೊಂದು ರಂಗೋಲಿ ಮೇಲಾಗಿರ್ಬೋದು, ಕಾಂಪೌಂಡ್ಸ್ ಮೇಲಾಗಿರ್ಬೋದು ಎಲ್ಲ ಕಡೆನೂ ಇಡ್ತಾ ಇದ್ದೀವಿ. ಸೊ ಪೂಜೆ ಮಾಡ್ತಾ ಇದ್ದೀನಿ. ಆಲ್ರೆಡಿ ಪೂಜೆ ಆಗಿತ್ತು, ಪೂಜೆ ಮಾಡ್ತಾ ಇದ್ದೀನಿ ನಾನು ಕೂಡ. ಹೇಗೆ ಕಾಣಿಸ್ತಿದೆ ಟೋಟಲ್ ಪೂಜೆ ಮಾಡಿರೋದು ಅಂದರೆ ಡೆಕೋರೇಟಿವ್ ಆಗಿರ್ಬೋದು ಎಲ್ಲನೂ ಕೂಡ ಹೇಗೆ ಕಾಣಿಸ್ತಿದೆ ಅಂತ ಹೇಳಿ. ಓಕೆನಾ, ಅದನ್ನು ಕೂಡ ತೋರಿಸ್ತೀನಿ ಹೇಗೆ ಮಾಡಿದ್ದೀವಿ ಅಂದರೆ ಪೂರ ಲಾಸ್ಟಿಗೆ. ಅಂದರೆ ಎಲ್ಲ ಡೆಕೋರೇಷನ್ ಮುಗ್ದಾಗಿ ಪ್ರತಿಯೊಂದು ಐಟಮ್ಸ್ ಇಟ್ಟಾಗಿ ಮೇಲೆ ಹೇಗೆ ಕಾಣಿಸ್ತಿದೆ ಅಂತ ತೋರಿಸ್ತೀವಿ. ಈ ಕಡೆ ಅಡುಗೆನೂ ಕೂಡ ಪ್ರಿಪೇರ್ ಆಗಿತ್ತಿದ್ದು ಮಾರ್ನಿಂಗ್ ಕ್ಲಿಪ್ಪಿಂಗ್ಸು, ಸಂಜೆ ಸೊ ಲಾಸ್ಟಿಗೆ ಹಾಕಿದ್ದೀನಿ. ಅಡುಗೆಗೆ ಒಬ್ಬಟ್ಟಾಗಿರ್ಬೋದು, ಅನ್ನ ಸಾಂಬಾರು, ಕೋಸಂಬರಿ ಪಲ್ಯ ಎಲ್ಲನೂ ಇವರೇ ಮಾಡಿಕೊಟ್ಟು ಹೋಗಿದ್ರು. ಸೊ ಯಾವಾಗಲೂ ಇವರನ್ನೇ ಕರೆಸೋದು ನಾವು. ಲಾಸ್ಟಿಗೆ ಕಾಮಾಕ್ಷಿ ದೀಪನ ಹಚ್ಚಿ ಇಡ್ತಾ ಇದ್ದಾರೆ ಅಕ್ಕ. ಸೊ ಎಲ್ಲ ಪೂಜೆ ಎಲ್ಲ ಆಗಿ ಕೊನೆಗೆ ಅದು ಕಳಸ ಸ್ವಲ್ಪ ಸರಿಸ್ಬೇಕಾದ್ರೆ ಈ ರೀತಿ ಪೂಜೆ ಮಾಡಿ ದೃಷ್ಟಿ ತೆಗೆಯೋದು ಅಂತ ಅದು ಪದ್ಧತಿ ಇದೆ. ಸೊ ಲಾಸ್ಟಿಗೆ ಕಾಮಾಕ್ಷಿ ದೀಪನ ಹಚ್ತಾ ಇದ್ದೀವಿ. 3 ಜನನೂ ಕೂಡ ಬೆಳಗ್ತಾ ಇದ್ದೀವಿ. ಅದಾದಮೇಲೆ ಇನ್ನೂ 2 ಇತ್ತು, ಸೊ ನಾವೇ ತೊಗೊಳೋಣ ಅಂಥೇಳಿ ನಮಗೆ ಕೊಡ್ತಾ ಇದ್ದಾರೆ ಅಕ್ಕ ಇಲ್ಲಿ ಉಡಾಕಿ ಸಾಮಾನನ್ನು. ಸೊ ನೆಕ್ಸ್ಟ್ ಇವಾಗ ಹೇಗೆ ಕಾಣಿಸ್ತಿದೆ ನಮ್ಮ ಮನೆ ಲಕ್ಷ್ಮಿ ಅಂತ ನೀವು ನೋಡಿ ವಿಡಿಯೋನ. ನಮ್ಮ ಲಕ್ಷ್ಮೀ ದೇವಿ ಅಂತ. ಸೊ ಇವಾಗ ಪಟಾಕಿ ಹಚ್ಚೋ ಸಮಯ. ಅಂದರೆ ತೀರಾ ಡಮ್ ಡಮ್ ಅನ್ನೋದೆಲ್ಲ ಹಚ್ಚೋಕ್ಕೆ ನನಗೆ ಇಷ್ಟ ಆಗಲ್ಲ ಅಷ್ಟೊಂದು. ನನ್ನ ಅಕ್ಕ ಹಚ್ತಾಳೆ, 2ನೇ ಅಕ್ಕ. ನನಗೆ ಅಷ್ಟೊಂದೆಲ್ಲ ಇಷ್ಟ ಆಗಲ್ಲ, ಮತ್ತು ದೊಡ್ಡ ಅಕ್ಕಂಗೆ ಅಷ್ಟೇ, ದೊಡ್ಡ ಹಚ್ಚಬೇಕು ಅಂದರೆ ಅಷ್ಟೊಂದೇನು ಇಷ್ಟ ಆಗಲ್ಲ. ಇವಾಗ ಪಟಾಕಿ ಹಚ್ಚೋ ಸಮಯ. ಅಂದರೆ ಪೊಲ್ಯೂಷನ್ ಆಗುತ್ತೆ, ಯಾವುದು ಹೇರ್ ಪೊಲ್ಯೂಷನ್ ಆಗುತ್ತೆ, ನಾಯ್ಸ್ ಪೊಲ್ಯೂಷನ್ ಕೂಡ ಆಗುತ್ತೆ. ಬಟ್ ಇದನ್ನು ಹೇರ್ ತೊಗೊಂಡ್ರೆ ನಮಗೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಸೊ ಕೇರ್ಫುಲ್ಲಾಗಿರಬೇಕು, ಮಾಸ್ಕ್ ಹಾಕ್ಕೊಳ್ಳಿ ಹಚ್ಚಬೇಕಾದ್ರೆ. ಆ್ಯಂಡ್ ಪಟಾಕಿ ಹಚ್ಚಬಾರ್ದು ಗೊತ್ತು, ಬಟ್ ಹಚ್ಚಲೇಬೇಕಲ್ವ, ಸ್ವಲ್ಪನಾದರೂ ಇರಬೇಕು. ದೀಪಾವಳಿ ಅಂದರೆ ದೀಪಗಳ ಹಬ್ಬ ಅಂತಲೇ ಹೇಳ್ತಾರೆ ಅಲ್ವಾ. ಸೊ ಪಟಾಕಿ ಹಚ್ತಾರೆ, ಹೇಗೆ ದೀಪಾವಳಿನ ಕಂಪ್ಲೀಟ್ ಮಾಡೋದಕ್ಕಾಗುತ್ತೆ ಅಲ್ವಾ. ಸೊ ಆಗಲ್ಲ, ಅದಕ್ಕೋಸ್ಕರ ಸ್ವಲ್ಪನಾದರೂ ಹಚ್ಚೋದು ತುಂಬಾ ತಂದು. ಬಟ್ ಅದರಲ್ಲಿ ನಾವು ಸ್ವಲ್ಪ ಹಚ್ಚಿದ್ವಿ. ಅಣ್ಣ ಎಲ್ಲ ದೊಡ್ಡ ದೊಡ್ಡ ಪಟಾಕಿ ಎಲ್ಲ ಹಚ್ಚಿ ಲಕ್ಷ್ಮೀ ಪಟಾಕಿನೆಲ್ಲ ಹಚ್ಚಿದ್ದಾರೆ ನೋಡಿ ಇಲ್ಲಿ.
ಕ್ಯಾಮ್ರಾ ಹಂಗೆ ಇಟ್ಕೊಂಡಿದ್ದೀನಿ. ಎಷ್ಟು ಸೌಂಡ್ ಬರುತ್ತೆ ಅಂದರೆ ಇದು ಆಟಮ್ ಬಾಂಬ್ ಅನಿಸುತ್ತೆ ಮೇ ಬಿ. ತುಂಬ ಅಂದರೆ ತುಂಬಾ ಸೌಂಡ್ ಬರುತ್ತೆ. ಅದು ಎಷ್ಟು ಪುಟ್ಟದಿರುತ್ತೆ, ಬಟ್ ಅದು ಡಮ್ ಅಂದಂಗೆ ಇರ್ತೈತಲ್ಲ, ಅಲ್ಲಿರೋ ವಾಲ್ಗಳೆಲ್ಲ ಒಂಥರ ಅದರಿಂದ ಸೌಂಡ್ ಬರ್ತಿದ್ದೇನೇನೋ ಅಂತ ನಮಗೆ ಸೌಂಡ್ ಆ ರೀತಿ ಕೇಳಿಸುತ್ತೆ. ನೋಡ್ಬೋದು ಇಲ್ಲಿ ನಾವು ಹನುಮಂತನ ಬಾಲ ಹಚ್ಚುತ್ತಾ ಇದ್ದೀವಿ. ಸೊ ನಾವು ಅವನ್ನೇ ಹಚ್ಚೋದು. ಹನುಮಂತನ ಬಾಲ ಆಗಿರ್ಬೋದು, ಸುಸುರು ಬತ್ತಿ ಆಗಿರ್ಬೋದು, ಚಕ್ರ ಆಗಿರ್ಬೋದು, ಮತ್ತು ಹೂವಿನ ಕುಂಡ ಆಗಿರ್ಬೋದು. ಸೊ ಸ್ಮಾಲ್ ಪಟಾಕಿ ಇರ್ತಾವಲ್ಲ, ಸೊ ಅದನ್ನು ಹಚ್ಚಿದ್ದೀವಿ. ಬಟ್ ಈ ಸಲ ಇಷ್ಟು ಹಚ್ಚಿದ್ದೀವಿ ನಾವು. ನೀವೆಲ್ಲ ಯಾವ್ಯಾವ ಪಟಾಕಿ ಹಚ್ಚಿದ್ದೀರಾ? ಅಫ್ಕೋರ್ಸ್ ಇದು ಲೇಟಾಗಿ ಕೇಳ್ತಾ ಇದ್ದೀನಿ, ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ, ಏನು ಅನ್ಕೋಬೇಡಿ ಪ್ಲೀಸ್. ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲೋ ಹೋಗಿ ನನ್ನ ಚಾನಲ್ನೇ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದ್ರ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ, ಸೊ ದಟ್ ನಾನು ಹಾಕೋ ವಿಡಿಯೋ ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ. ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಕಮೆಂಟ್ ಮಾಡಿ, ಓಕೆನಾ? ಕೊನೆ ತನಕ ನೋಡಿ ಈ ವಿಡಿಯೋ. ನಾನೊಂದು ಇಸ್ಕೊಂಡೆ ಅಕ್ಕನ ಕೈಯಿಂದ. ಮತ್ತೇನು ಸಮಾಚಾರ? ಎಲ್ಲರೂ ಹೇಗಿದ್ದೀರಾ? ನಿಮ್ಮನೆ ದೀಪಾವಳಿ ಜ್ಞಾಪಕ ಇದೆನಾ? ಅಟ್ಲೀಸ್ಟ್ ಈ ವಿಡಿಯೋ ನೋಡಿದ್ಮೇಲೆ ಓಕೆ ನಮ್ಮನೇಲಿ ಹೀಗೆ ಮಾಡಿದ್ವಿ ದೀಪಾವಳಿ ಅಂತಲೂ ಕೂಡ ಗ್ಲಿಮ್ಸ್ ಮಾಡ್ಕೋಬೋದು ಅಲ್ವಾ? ಸೊ ಹೇಗೆ ಮಾಡಿದ್ರಿ ನೀವೆಲ್ಲ ನಿಮ್ಮ ಮನೆ ದೀಪಾವಳಿ ಹಬ್ಬನ ಅಂತಲೂ ಕೂಡ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸೊ ನಾವು ಹೀಗೆ ಮೂರೂ ಜನ ಲಕ್ಷ್ಮಿಯರು ಅಂತಲೇ ಹೇಳ್ಬೋದಲ್ವ. ಮುದ್ದಾಗಿ ಕಾಣಿಸ್ತಾ ಇದ್ದೀವಿ ನಾವು ಮಾತ್ರ. ತುಂಬ ಅಂದರೆ ತುಂಬ ಸಿಂಪಲಾಗಿ ರೆಡಿಯಾಗಿದ್ರೂ ಕೂಡ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದೀವಿ ಅಲ್ವಾ? ಸೊ ನಾವು ತೆಗೆಸ್ಕೊಂಡಿರೋ ಫೋಟೋಸ್ ಇವು, ನೋಡಿ ಹೇಗೆ ಕಾಣಿಸ್ತಿದೆ ಅಂತ. ಸೊ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಯಾವುದೇ ಕಾರಣಕ್ಕೂ ಮರಿಬೇಡಿ. ಬಾಯ್.